ಎಲ್ರಿಗೂ ನಮಸ್ಕಾರ. ಮೈ ಲೈಫ್ ಬ್ಲಾಗ್ಗೆ ಸುಸ್ವಾಗತ. ಭಾರತದಲ್ಲಿ ಎಷ್ಟೋ ಆಂಜನೇಯನ ದೇವಸ್ಥಾನಗಳಿವೆ. ಅದರಲ್ಲಿ ಕೆಲವೊಂದು ಪ್ರಸಿದ್ಧಿ ಪಡೆದಿವೆ, ಕೆಲವೊಂದು ಪವಾಡಗಳಿಂದ ಕೂಡಿದೆ. ಅಂಥದ್ದೇ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ತೋರನಹಳ್ಳಿ ಎಂಬ ಹಳ್ಳಿಯಲ್ಲಿ ಇದೆ. ಈ ದೇವಸ್ಥಾನದ ಆಂಜನೇಯನ ಮೂರ್ತಿ ಒಂದು ಉದ್ಭವ ಮೂರ್ತಿಯಾಗಿದ್ದು, ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಈ ದೇವಸ್ಥಾನಕ್ಕೆ ಭಕ್ತರು ಮಂಗಳವಾರ, ಶನಿವಾರ ಮತ್ತು ಅಮಾವಾಸ್ಯೆಯಂದು ಹೆಚ್ಚಾಗಿ ಈ ದೇವಸ್ಥಾನಕ್ಕೆ ಬರುತ್ತಾರೆ. ದೇವಸ್ಥಾನದ ಒಳಗಡೆ ಬಂದ ಕೂಡಲೇ ನಮಗೆ ಕಾಣುವುದು ತುಳಸಿ ಕಟ್ಟೆ, ಎತ್ತರವಾದ ಗೋಪುರ, ರಾಮ, ಲಕ್ಷ್ಮಣ, ಸೀತೆ, ಹನುಮಂತರ ಸುಂದರವಾದ ಮೂರ್ತಿ, ಸಾವಿರಾರು ಭಕ್ತರು ಮತ್ತು ಜೈ ಶ್ರೀರಾಮ್ ಎನ್ನುವ ಜೈಕಾರ. ದೇವಸ್ಥಾನದ ಹಿಂದೆ ಇರುವ ಕತೆ ಏನು ತಿಳಿಯೋಣ ಬನ್ನಿ. ಅಷ್ಟಕ್ಕ ಒಂದ ಗುತ್ತಿ ಇತ್ರಿ. ಗುತ್ತಿ ಮೇಲೆ ಆಕಳ ನಿಂತ ಆಕಳ ನಿಂತಾನ ಕೆಳಗ್ ಬೀಳ್ತಿದ್ರಿ. ಈ ಹಾಲು ಇಲ್ಲಿ ಯಾಕೆ ಬೀಳಾಕತ್ತಿದ ನೋಡ್ರಿ, ಊರ ಜನ ನೋಡ್ರಿ. ಅಲ್ಲಿ ಸ್ವಯಂ ಹನುಮಂತ ಮೂರ್ತಿ ಉದಿ ಹಾಕಾಕತ್ತಿದ್ರಿ. ಅಲ್ಲಿ ಒಂದ 15ರಿಂದ 20 ಮಳ ಹಾಕಿ ಕೆಳಗ್ ನೋಡ್ರಿ, ಮೂರ್ತಿ ಎಲ್ಲಾ ಹಂಗೈತ್ರಿ. ಈ ಮೂರ್ತಿ ಹಿಂಗ ಎಲ್ಲಾ ಮ್ಯಾಲ ಬರ್ತಂದ್ರ ನಮ್ ಈ ಹಿಂದಿನ ಪೀಳಿಗೆಲ್ಲ ಪೂಜೆ ಮಾಡಕ್ ಪೂಜೆ ಮಾಡ್ಕೊಳೆ ಬರ್ತಂತ ಹೇಳಿ ಅವ್ರ ಏನ್ ಮಾಡ್ರಿ, ಅವ್ರ ಕೈ ಮುಗಿದ್ ಮಾಪಲೆ 3 ಮಾಳ ಮಾಪಲಿ ಮ್ಯಾಲ 2 ಕಲ್ಲ ಹಾಕಿರಿ. ಅಲ್ಲಿ ಸ್ವಯಂ ಹನುಮಂತ ಆಕಾರ ಉದ್ಭವ ಆಗಿಬಿಟ್ರಿ. ಇಲ್ಲಿ ನೋಡಿ ದೆವ್ವ, ಭೂತ, ಮಾಟ, ಮಂತ್ರ, ತಂತ್ರ ಯಾರ ಏನಿದ್ರು ಎಲ್ಲ ತನ್ನಿಂದ ಯಾರು ಭಕ್ತಿಯಿಂದ ನಡ್ಕೊತಾರ್ರಿ, ಅವ್ರ ತನ್ನಿಂದಾನೆ ಎಲ್ಲ ಇದನ್ನ ಆಗ್ತದೆ.